ಬರೀ ಓದೋದಷ್ಟೇ ಅಲ್ಲ, ಬೇರೆ ಕೆಲಸಗಳಿಗೆ ನಮ್ಮನ್ನ ಕಡ್ಡಾಯವಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು. ತೋಟಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಬಿದ್ದಿರೋಂಥ ತೆಂಗಿನಕಾಯಿಗಳು ತೊಗೊಂಡ್ಬರೋದು, ಮನೆ ಕಟ್ಟಿಗೆ ತೊಗೊಂಡ್ಬರೋದು, ಅದಾದ ನಂತರದಲ್ಲಿ ಮನೆಗೆ ಬೇಕಾಗಿರೋ ನೀರು ತೊಗೊಂಡ್ಬರೋದು. ಇವತ್ತಿನಾಗ ಮನೆ ಎಲ್ಲರ ಮನೆ ಮುಂದೆ ನಲ್ಲಿಗಳು ಇರಲಿಲ್ಲ. ಆಮೇಲೆ ಎಲೆಕ್ಟ್ರಿಸಿಟಿ ಅವತ್ತು ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಒಂದೊಂದ್ಸರಿ ಹೋದ್ರೆ ವಾರಗಟ್ಲೆ ಕರೆಂಟ್ ಹೋಗ್ಬಿಡೋದು. ಅವಾಗ ಬೋರ್ವೆಲ್ನಿಂದ ನೀರು ತೊಗೊಂಡ್ ಬರ್ಬೇಕು, ಬಾವಿಯಿಂದ ನೀರು ತೊಗೊಂಡ್ ಬರ್ಬೇಕು. ಕೇವಲ ಹೆಣ್ಣು ಮಕ್ಕಳೆಲ್ಲ, ನೀವು ಎಲ್ಲರೂ ಅದರಲ್ಲಿ ಏನಿಲ್ಲ. ನಾವು ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದು ಅಂತ ಅಲ್ಲ, ಪ್ರತಿಯೊಬ್ರು ಆ ಕೆಲಸ ಮಾಡ್ಲೇಬೇಕಿತ್ತು. ನಾವು ಹೋಗಿ ನೀರು ತರಲಿಲ್ಲ ಅಂದ್ರೆ ನಮ್ಮನೆ ಊಟ ಮಾಡೋರು ಯಾರು, ಅಡುಗೆ ಮಾಡೋರು ಯಾರು, ಈ ಪರಿಸ್ಥಿತಿ ಇತ್ತು. ಹಾಗಾಗಿ ಅಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ತಾ ಇದ್ರು, ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಇದ್ರು ನಮ್ಮನ್ನ. ಅಂದ್ರೆ ಸಮಗ್ರವಾದ ವ್ಯಕ್ತಿತ್ವ ವಿಕಾಸನಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯೊಳಗೆ ಕೌಟುಂಬಿಕ ವ್ಯವಸ್ಥೆ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಅವತ್ತು ನಮ್ಮಲ್ಲಿತ್ತು ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆ ಆಗಿರ್ಬೋದು, ನಮ್ಮ ಮನೆಗಳಾಗಿರ್ಬೋದು, ಅಥವಾ ನಮ್ಮ ಊರಾಗಿರ್ಬೋದು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಆ ಹಿನ್ನೆಲೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದೇವೆ.